ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. job.namaskara.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇವತ್ತು ನಾನು ನಿಮಗೆ SBI ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ಬೋದು ಸ್ನೇಹಿತರೆ. SBI PO ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಸಿಗುತ್ತೆ ಈ ಒಂದು ಪೋಸ್ಟ್. ಓಕೆನಾ. SBI ಬ್ಯಾಂಕ್ ನಲ್ಲಿ ನೇಮಕಾತಿ 600 ಹುದ್ದೆಗಳನ್ನ ಕರೆದಿದ್ದಾರೆ. ಡಿಗ್ರಿ ಮೇಲೆ ಇರುತ್ತೆ ಸ್ನೇಹಿತರೆ. ಓಕೆನಾ. 2025ನೇ ಮೊದಲನೇ SBI ಪೋಸ್ಟ್ ಇದು. ಓಕೆನಾ. 600 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಈಗಾಗಲೇ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನ ಬಿಡ್ತಾ ಇರ್ತೀನಿ. ಈಗ ಆದಷ್ಟು ಜಾಸ್ತಿ ಗೌರ್ಮೆಂಟ್ ಜಾಬ್ಸ್ ಮತ್ತೆ ಪ್ರೈವೇಟ್ ಜಾಬ್ಸ್ ಗಳನ್ನ ಬಿಡ್ತಾ ಇದ್ದಾರೆ ಸ್ನೇಹಿತರೆ. ಇವಾಗಿಂದ ಜಾಸ್ತಿ ಪೋಸ್ಟ್ ಗಳು ಕರಿತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ. ಯಾರ್ಯಾರು ಬ್ಯಾಂಕಿಂಗ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾ ಇದಾರೆ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಷ್ಟು ವೇಕೆನ್ಸಿ ಇದೆ, ಎಷ್ಟು ಅಪ್ಲಿಕೇಶನ್ ಫೀಸು, ಹೇಗೆ ಅಪ್ಲೈ ಮಾಡೋದು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಯಾವತ್ ಲಾಸ್ಟ್ ಡೇಟು, ಎಲ್ಲದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸೊ ಈಗ ನೋಡೋಣ. ವೇಕೆನ್ಸಿ ಬಂದು ನಿಮ್ಗೆ 600 ವೇಕೆನ್ಸಿ ಕರೆದಿದ್ದಾರೆ. ರೆಗ್ಯುಲರ್ ಬಂದು 586, ಬ್ಯಾಕ್ಲಾಗ್ ಬಂದು 14 ವೇಕೆನ್ಸಿಗಳು ಇದೆ ಸ್ನೇಹಿತರೆ. ಓಕೆನಾ. ಏಜ್ ಲಿಮಿಟ್ ಏನು ಅಂತ ಹೇಳಿದ್ರೆ 21 ವರ್ಷದಿಂದ ಹಿಡಿದು 30 ವರ್ಷದವರೆಗೂ ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. ಓಕೆನಾ. ಹಾಗೆ ಡಿಗ್ರಿ ಮುಗಿಸಿರ್ಬೇಕಾಗಿರುತ್ತೆ. ಯಾವುದೇ ಗ್ರಾಜುಯೇಷನ್ ಆಗಿದ್ರು ಓಕೆ. BA, BCom, BSc, BTech, BE ಯಾವುದೇ ಆಗಿದ್ರು ಓಕೆ. ಓಕೆನಾ. ಅನ್ರಿಸರ್ವ್ಡ್, ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತೆ OBC ಆಗಿದ್ದವ್ರಿಗೆ 750 ರೂಪಾಯಿ ಫೀಸ್ ಇದೆ ಸ್ನೇಹಿತರೆ. SC ST VWD ಗೆ ಯಾವುದೇ ರೀತಿಯ ಫೀ ಇಲ್ಲ. ಆನ್ಲೈನ್ ಮುಖಾಂತರನೇ ಫೀ ಪೇ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ನಿಮ್ಮ UPI ಇಂದ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಂದ ಪೇ ಮಾಡಬಹುದಾಗಿರುತ್ತೆ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 16/1/2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಇದ್ರದ್ದು ಮೇನ್ ಪ್ರಿಲಿಮಿನರಿ ಎಕ್ಸಾಮ್ ಬಂದ್ಬಿಟ್ಟು ಇದು ಒಂದು ಟೆಂಟೇಟಿವ್ ಅಷ್ಟೇ. ಅಂದ್ರೆ ಇದೊಂದು ಅಂದಾಜು ಮೇಲೆ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ. 8 ಮತ್ತು 15 ಒಳಗಡೆ ಇರುತ್ತೆ ಮಾರ್ಚ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಮೇನ್ಸ್ ಬಂದು ಏಪ್ರಿಲ್ ಮೇ ಅಲ್ಲಿ ಇರಬಹುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಪ್ರಿಲಿಮ್ಸ್ ಕಾಲ್ ಲೆಟರ್ ಬಂದು ನಿಮ್ಗೆ ಫೆಬ್ರವರಿಯಲ್ಲಿ ಲಾಸ್ಟ್ 2 ವೀಕ್ಸ್ ಅಲ್ಲಿ ಬರ್ಬೋದು ಸ್ನೇಹಿತರೆ. ಓಕೆನಾ. ಲಾಸ್ಟ್ 2 ವೀಕ್ಸ್ ಅಲ್ಲಿ ಬರುತ್ತೆ. ಸೊ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ಯಾವತ್ತು ಬರ್ತಾ ಇದೆ, ಯಾವತ್ತು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ. ಓಕೆನಾ. ಕಾಲ್ ಲೆಟರ್ಸ್ ಮತ್ತೆ ಮೇನ್ಸ್ ಕಾಲ್ ಲೆಟರ್ ಕೂಡ 4th ಏಪ್ರಿಲ್ ಅಲ್ಲಿ, ಏಪ್ರಿಲ್ ಸೆಕೆಂಡ್ ವೀಕ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ನೀವು ಏನಿದು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಬರೀಬೇಕು. ಅದಂತರ ಅದ್ರಲ್ಲಿ ಶಾರ್ಟ್ ಲಿಸ್ಟ್ ಆದವರು ಮೇನ್ಸ್ ಗೆ ಬರೀಬೇಕಾಗಿರುತ್ತೆ. ಮೇನ್ಸ್ ಅಲ್ಲಿ ಯಾರು ಶಾರ್ಟ್ ಲಿಸ್ಟ್ ಆಗಿ ಜಾಸ್ತಿ ಮಾರ್ಕ್ಸ್ ತಗೊಳ್ತೀರಾ ಅವರು ಫೇಸ್ 3 ಹೋಗ್ತಾರೆ. ಅದ್ರ ಗ್ರೂಪ್ ಎಕ್ಸರ್ಸೈಸ್ ಅಂಡ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ, ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೊಡ್ತೀನಿ. ಸೊ ಅದ್ರ ಮುಖಾಂತರ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಆನ್ಲೈನ್ ಅಲ್ಲಿ ಅಪ್ಲೈ ನೌ ಅಂತ ಹೇಳಿರುತ್ತೆ. ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ನ ಫುಲ್ ಡೀಟೇಲ್ ಆಗಿ ಏನೇನ್ ಡಾಕ್ಯುಮೆಂಟ್ಸ್ ಕೇಳಿದಾರೆ ಅದನ್ನೆಲ್ಲ ನೀವು ಫಿಲ್ಅಪ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ನಿಮ್ಮ ಇನ್ಫಾರ್ಮೇಶನ್ ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ. ಮತ್ತೆ ನೀವು ಇಲ್ಲಿ ನಿಮ್ಗೆ ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಎರಡು ಸಾಫ್ಟ್ ಕಾಪಿ ಬೇಕಾಗುತ್ತೆ ಸ್ನೇಹಿತರೆ. ಎರಡೂನು ನಿಮ್ಗೆ ಒಂದು 50 KB 20 KB ಒಳಗಡೆ ಇಟ್ಕೊಂಡ್ರೆ ಒಳ್ಳೇದು ಸ್ನೇಹಿತರೆ. ಓಕೆನಾ. ಜಾಸ್ತಿ ಇಟ್ಕೊಂಡ್ರೆ ಇದು ಅಪ್ಲೋಡ್ ಕೂಡ ಆಗೋದಿಲ್ಲ. ಅವಾಗ ಸುಮ್ನೆ ಮತ್ತೆ ಇನ್ನೊಂದ್ಸತಿ ಸ್ಕ್ಯಾನ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಹಾಗೆ ಇದ್ರದ್ದು ಅಪ್ಲಿಕೇಶನ್ ಫೀನ ಪೇ ಮಾಡ್ಬೇಕಾಗಿರುತ್ತೆ. ಹಾಗೆ ಸಬ್ಮಿಷನ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಸೊ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಅಪ್ಲೈ ಆನ್ಲೈನ್ ಅಂತ ಏನು ಈ ಒಂದು ಲಿಂಕ್ ಇದೆ, ಈ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಪೋಸ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಏನಂತ ಹೇಳಿದ್ರೆ SBI ಅವ್ರದ್ದು ಪೋರ್ಟಲ್. ಓಕೆನಾ. ಸೊ ಇದರಲ್ಲಿ ನೀವು ರಿಜಿಸ್ಟ್ರೇಷನ್ ಆಗ್ಬೇಕಾಗಿರುತ್ತೆ. ರಿಜಿಸ್ಟ್ರೇಷನ್ ಆದ ನಂತರ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟು ನೀವು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ. ಫಸ್ಟ್ ಈ ರಿಜಿಸ್ಟ್ರೇಷನ್ ನಲ್ಲಿ ನೋಡೋದಾದ್ರೆ ನಿಮ್ಮ ನೇಮು, ಫುಲ್ ನೇಮು ಮತ್ತೆ ನಿಮ್ಮ ಮೊಬೈಲ್ ನಂಬರು ಮತ್ತೆ ಆಲ್ಟರ್ನೇಟಿವ್ ಮೊಬೈಲ್ ನಂಬರು, ಜಿಮೇಲ್ ID ಕೊಟ್ಟು ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ನಿಮ್ಮ ಫೋಟೋ ಸಿಗ್ನೇಚರ್ ಇರುತ್ತೆ ಮತ್ತೆ ಡೀಟೇಲ್ಸ್ ಇರುತ್ತೆ. ಅದಾದ ನಂತರ ಪ್ರಿವ್ಯೂ ಮಾಡ್ತೀರಾ, ಏನೇನು ಕರೆಕ್ಟ್ ಇದೆ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀರಾ. ಅದಾದ ನಂತರ ನೀವು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ತೀರಾ ಸರ್. ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಸೊ ಇದಿಷ್ಟು ಆದ ನಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಇದು ನೋಟಿಫಿಕೇಶನ್ ನೀವು ನೋಡ್ಲೇಬೇಕು ಅಂತ ಹೇಳಿದ್ರೆ, ಈ ಒಂದು ನೋಟಿಫಿಕೇಶನ್ ಅನ್ನೋ ಲಿಂಕ್ ಅಲ್ಲಿ ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. SBI ಅವರು ಕರೆದಿರುವಂತಹ ಪೋಸ್ಟ್ ನೋಟಿಫಿಕೇಶನ್ ಇದು ಸ್ನೇಹಿತರೆ. ಓಕೆನಾ. ಇದಿಷ್ಟು ಆದ ನಂತರ ನೀವು ಇಲ್ಲಿ ಸೇಮ್ ನಾನೇನು ನಿಮ್ಗೆ ತಿಳಿಸ್ಕೊಟ್ಟೆ ಅದೇ ಇಲ್ಲಿ ಇರುತ್ತೆ ಸ್ನೇಹಿತರೆ. ಓಕೆನಾ. ನೋಡಿ, 600 ವೇಕೆನ್ಸಿಗಳು ಯಾವ ರೀತಿ ಇದು ಡಿವೈಡ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. VI ಅವರಿಗೆ 10 ಇದೆ, HI ಗೆ 26, LD ಗೆ 6 ಇದೆ ಸ್ನೇಹಿತರೆ. ಓಕೆನಾ. ಅದ ತರ DND ಗೆ 26 ಇದೆ ಸ್ನೇಹಿತರೆ. ಓಕೆನಾ. ಟೋಟಲ್ 600 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಇಲ್ಲಿ ತೋರಿಸ್ತಾ ಇದೆ ನೋಡಿ. ಓಕೆನಾ. ಅದಾದ ನಂತರ ನೀವು ಏನಿದೆ ಡೇಟ್ ಇದೆಲ್ಲ ನಾನು ಹೇಗೆ ಹೇಳಿದೆ ಅಂತ ಹೇಳಿದ್ರೆ, ಇವರೇ ಕೊಟ್ಟಿರುವಂತಹ ಡೇಟ್ಸ್ ನಾನು ಹೇಳಿರೋದು. ಲಾಸ್ಟ್ ಡೇಟ್ ಬಂದು 16/1/2025
25 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಹೇಗೆ ನಿಮ್ಗೆ 21 ವರ್ಷದಿಂದ ಕೆಳಗಡೆ ಇರಬಾರ್ದು, 30 ವರ್ಷದಿಂದ ಮೇಲೆ ಇರಬಾರ್ದು. ಹಾಗೆ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ ಸ್ನೇಹಿತರೆ. 3 ವರ್ಷ, 5 ವರ್ಷ, 10 ವರ್ಷ, 13 ವರ್ಷ, 15 ವರ್ಷ. ಓಕೆನಾ. ಅದಾದ ನಂತರ ಎಜುಕೇಶನ್ ಕ್ವಾಲಿಫಿಕೇಶನ್ ಎಂತ ಅಂದ್ರೆ ಗ್ರಾಜುಯೇಷನ್ ಆಗಿರ್ಬೇಕಾಗಿರತ್ತೆ. ಗ್ರಾಜುಯೇಷನ್ ಕರೆಕ್ಟ್ ಆಗಿ ನಿಮ್ಮ ಏನು 55%, 60% ಒಳಗಡೆ ಇರಬೇಕು. ಸೊ ಆ ರೀತಿ ಇರ್ಬೇಕಾಗಿರತ್ತೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪು ಇದೆ ಸ್ನೇಹಿತರೆ. ಅದಕ್ಕೂ ಕೂಡ ಜಾಯ್ನ್ ಆಗಿ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರ್ತಾ ಅದರಲ್ಲೂ ಕೂಡ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರು ಡಿಗ್ರಿ ಮುಗಿಸಿದರೆ, ಬ್ಯಾಂಕಿಗೆ ಕೆಲಸ ಹುಡುಕ್ತಾ ಇದಾರೆ, SBI ಅಲ್ಲಿ ಕೆಲಸ ಮಾಡಬೇಕು ಅಂತ ಇದಾರೆ, ಸೊ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲಾ ಲಿಂಕ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.